ಇದೆಲ್ಲ ಪೊಲ್ಯೂಷನ್ ಟೆಸ್ಟ್ ಮಾಡಿದ್ರೆ ಹೊಗೆನ ಹಾಕ್ಸ್ಕೊಬಿಡ್ಬೇಕು. ಸೊ ಇದೇ ಅದು ಹೊಸ ಫ್ಲೈಓವರ್ ಆಗಿರೋದು ರಾಗಿಗುಡ್ಡೆಯಿಂದ KR ಪುರಂ. ನಿಮ್ಗೆ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ನ ಇದು ಕಟ್ ಡೌನ್ ಮಾಡುತ್ತೆ. ಮೊನ್ನೆ ಎಷ್ಟು ಕಟ್ ಡೌನ್ ಮಾಡುತ್ತೆ ನೋಡೇ ಬಿಡೋಣ. ನಾನು ಆಕ್ಚುಲಿ ಅದು ಓಪನ್ ಆದಾಗಿಂದ ಸುಮಾರು ದಿವಸ ಹೋಗೇ ಇರ್ಲಿಲ್ಲ ಇದ್ರ ಮೇಲೆ, ಈ ಫ್ಲೈಓವರ್ ಅಲ್ಲಿ. ನಾನು ಕೇಳಿರೋ ಪ್ರಕಾರ ತುಂಬಾ ಟೈಮ್ ಕಟ್ ಡೌನ್ ಮಾಡತ್ತಂತೆ. ಐ ಮೀನ್ ಇದಾಗಿರೋದ್ರಿಂದ ತುಂಬಾ ಯೂಸ್ಫುಲ್ ಆಯ್ತು ಅಂತ ಹೇಳ್ತಾ ಇದ್ರು. ಲುಕ್ಸ್ ಲೈಕ್ ದಟ್. ಇದಂದ್ರೆ ಇಷ್ಟೊತ್ತಿಗೆ ತುಂಬಾ ಒಂದ್ ಸ್ವಲ್ಪ ಆದ್ರೂ ನಿಮ್ಗೆ ಟ್ರಾಫಿಕ್ ಫೀಲ್ ಬಂದ್ಬಿಟ್ಟಿರೋದು. ಇಷ್ಟೊಂದ್ ಡಿಸ್ಟೆನ್ಸ್ BTM ಅಲ್ಲಿ ಓಡಾಡಕ್ಕಾಗತ್ತಾ? ಅಯ್ಯಬ್ಬ, ಸೀರಿಯಸ್ಲಿ ಇಷ್ಟು ಸ್ಟ್ರೆಚ್ ನಿಮ್ಗೆ ಟ್ರಾಫಿಕ್ ಫ್ರೀ ಆಗಿ ಬಂದಿದ್ದೀರಾ ಅಂತಂದ್ರೆ ಇಟ್ಸ್ ರಿಯಲಿ ಬಿಗ್ ಥಿಂಗ್. ಇದು ಟ್ರಾಫಿಕ್ ಈ ಫ್ಲೈಓವರ್ ಕೂಡ ಟ್ರಾಫಿಕ್ ಆಗಕ್ಕಿಂತ ಮುಂಚೆ ಯುಟಿಲೈಸ್ ಮಾಡ್ಕೊಬಿಡ್ಬೇಕು. ಟ್ರಾಫಿಕ್ ಆದ್ಮೇಲೆ ಏನು ಮಾಡಕ್ಕಾಗಲ್ಲ. ನಿಮ್ಗೆ ಆಲ್ಮೋಸ್ಟ್ ರಾಗಿಗುಡ್ಡೆಯಿಂದ ಡೈರೆಕ್ಟ್ ಸಿಲ್ಕ್ ಬೋರ್ಡ್ ಆದ್ಮೇಲೆ ಬರೋ ಸಿಗ್ನಲ್ ಅಲ್ಲಿ ಇದು ಸಿಲ್ಕ್ ಬೋರ್ಡ್ ಸಿಗ್ನಲ್ ಆಗಿದ ತಕ್ಷಣ ಇದಾಗ್ಬೋದು. ಇದು ಫ್ಲೈಓವರ್ ಎಂಡ್ ಆಗುತ್ತೆ ಅಂತ ಅನ್ಸುತ್ತೆ. ಸ್ಟ್ರೈಟ್ ಹೋದ್ರೆ ಮೋಸ್ಟ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೋದು, ಬಟ್ ನಾವು ಲೆಫ್ಟ್ ಹೋಗ್ಬೇಕು. ನೋಡಿ ಕೆಳಗಡೆ ನಿಮ್ಗೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸಿಗ್ನಲ್. ಸೊ ಇದು ಸಿಗ್ನಲ್ ಆದ್ಮೇಲೆ ಫ್ಲೈಓವರ್ ನಿಮ್ಗೆ ಎಂಡ್ ಆಗತ್ತೆ. ಸೊ ವಿಚ್ ಮೀನ್ಸ್ ದಟ್ ನಿಮ್ಗೆ ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಈ ಫ್ಲೈಓವರ್ ಇಲ್ಲದೆ ಹೋಗಿದ್ರೆ ನೀವು ಆ ರೋಡಿಂದ ಈ ರೋಡಿಗೆ ಬರೋದಕ್ಕೆ ಒಂದು 30 minutes ಮಿನಿಮಮ್ ಆಗಿರೋದು. ಈಗ ಮ್ಯಾಕ್ಸಿಮಮ್ ನನಗೆ ಗೊತ್ತಿರಂಗೆ ಒಂದು 5 minutes ಆಗಿರ್ಬೋದು. ಅಪ್ರಾಕ್ಸಿಮೇಟ್ಲಿ 5 to 7 minutes ಅಂತ ಅನ್ಕೊಳ್ಳಿ, ವಿಚ್ ಇಸ್ ರಿಯಲಿ ಗ್ರೇಟ್ ಟೈಮ್ ಸೇವಿಂಗ್. ಹಾಗಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ನಾನು.